ಒಂದು ಹೆಣ್ಣಿನ ಲೈಫ್ ಹೇಗಿರುತ್ತೆ ಅಂದರೆ, ಮದುವೆಗೂ ಮುಂಚೆ ಅವಳದೇ ಒಂದು ಪುಟ್ಟ ಪ್ರಪಂಚ ಸೃಷ್ಟಿ ಮಾಡ್ಕೋತಾಳೆ. ಅದರಲ್ಲಿ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರ್ತಾಳೆ. ಈ ಮದುವೆ ಅನ್ನೋ ಒಂದು ಸಂಬಂಧಕ್ಕೆ ಕಮಿಟ್ ಆಗಿದ ತಕ್ಷಣ ಎಷ್ಟು ಚೇಂಜ್ ಆಗುತ್ತೆ ಅಂದರೆ, ಆ ಗಂಡಿನ ಮನೆ ವಾತಾವರಣ ಅರ್ಥ ಮಾಡ್ಕೋಬೇಕು, ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು, ಅದಕ್ಕೆಲ್ಲ ನಾವೇ ಅಡ್ಜಸ್ಟ್ ಆಗಬೇಕು. ಹಸ್ಬೆಂಡ್ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ ಅಂತ ಅಂದರೆ ಆದಷ್ಟು ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ. ಅವ್ರಿಗೂ ನೀವೇನು ಅಂತ ಫೀಲ್ ಮಾಡಿಸಿ. ಅದನ್ನು ಬಿಟ್ಟು ನಾನು ಇರೋದೇ ಹಿಂಗೆ, ನಾನು ಚೇಂಜ್ ಆಗೋಲ್ಲ, ನನ್ನ ಲೈಫ್ ಸ್ಟೈಲ್ ಇರೋದೇ ಹಿಂಗೆ ಅಂದರೆ ತುಂಬ ಕಷ್ಟ ಆಗುತ್ತೆ ಜೀವನ. ನಿಮ್ಮ ಜೊತೆ ಹೋಗಬೇಕಾದ್ರೆ ಅಕಸ್ಮಾತ್ ಏನಾದರೂ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಯಿತು, ಮಗು ಆಯಿತು ಅಂತ ಅಂದರೆ ನಿಮ್ಗಳ ಫೀಲಿಂಗ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಗಳ ಫೀಲಿಂಗ್ಸ್ ಮಧ್ಯೆ ನಿಮ್ಮ ಮಕ್ಕಳು ಫೀಲಿಂಗ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಮಕ್ಕಳು ಫೀಲಿಂಗ್ಸಲ್ಲಿ ತುಂಬ ಖುಷಿ ಕೊಡುತ್ತೆ. ಹಸ್ಬೆಂಡ್ ಅರ್ಥ ಮಾಡ್ಕೊಳ್ದೇ ಇರೋದನ್ನ ಮಕ್ಕಳು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಖುಷಿಯಾಗಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಹಸ್ಬೆಂಡ್ ಬ್ಯುಸಿ ಇರ್ಬೋದು, ಬಟ್ ಮಕ್ಕಳು ಮಾತ್ರ ನೀವು ಏನು ಫೀಲ್ ಮಾಡ್ತಾಯಿದ್ದೀರಾ, ನಿಮ್ಮ ಫೇಸ್ ನೋಡ್ತಾರೆ, ನೀವು ಖುಷಿಯಾಗಿದ್ದೀರಾ ಇಲ್ಲಾಂದರೆ ಬೇಜಾರಾಗಿದ್ದೀರಾ ಅಂತ ಅವ್ರಿಗೆ ಅರ್ಥ ಆಗಿ ಅವ್ರು ನಮ್ಮ ಜೊತೆ ಬಂದು ಆಟ ಆಡ್ತಾರೆ, ನಮ್ಮನ್ನ ಖುಷಿಯಾಗಿ ಟ್ರೈ ಮಾಡ್ತಾರೆ. ಆದಷ್ಟು ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ನಿಮ್ಮ ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಿ. ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ.